ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ದಿನೇಶ್ ಕ್ಯಾತ್ಕುಮರ. ವೃತ್ತಿ ಶಿಲ್ಪಕಲೆ, ಚಿತ್ರಕಲೆ. ಪ್ರವೃತ್ತಿ ಒಂದು ಹಾಡು ಹೇಳೋದು ಮತ್ತು ಈ ಸಮಾಜಕ್ಕೆ ನಾವೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋದು, ಈ ಮನುಕುಲಕ್ಕೆ ಏನಾದರೂ ಒಂದು ಕೊಡುಗೆ ಕೊಟ್ಟು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೀಗೆ ಸಣ್ಣ ಪುಟ್ಟ ಸಾಮಾಜಿಕ ಕಾರ್ಯಗಳನ್ನ ನಾನು ಮಾಡ್ತಾ ಇರ್ತೀನಿ. ಅದೇ ನಿಟ್ಟಿನಲ್ಲಿ ಅಮೃತ್ ವಿಷನ್ ಮೇಕರ್ನವರು ಇತ್ತೀಚಿನ ದಿನಗಳಲ್ಲಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋ ನಿಟ್ಟಿನಲ್ಲಿ ಕಿರುಚಿತ್ರಗಳು ಮಾಡ್ತಾ ಇದ್ದಾರೆ. ಅದೇ ಉದ್ದೇಶದಿಂದ ನಾನು ಸಹ ಈ ಒಂದು ಚಾನಲ್ ಮುಖೇನ ಈ ಮನುಕುಲಕ್ಕೆ ಏನಾದರೂ ಒಂದು ಒಳ್ಳೆ ಸಂದೇಶ ಕೊಡಬೇಕು. ಯೂಟ್ಯೂಬ್ ಚಾನಲ್ಗಳು ಅಂದರೆ ಇತ್ತೀಚೆಗೆ ಕೇವಲ ಮನೋರಂಜನೆ ಅನ್ನೇ ಅವಲಂಬಿಸೇ ಇತ್ತೀಚೆಗೆ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಕೆಲವು ಸಾಮಾಜಿಕವಾಗಿ ಏನಾದರೂ ಸಂದೇಶ ಕೊಟ್ಟು ಈ ಸಮಾಜಕ್ಕೆ ಒಳ್ಳೆಯದನ್ನು ಬಯಸೋ ನಿಟ್ಟಿನಲ್ಲಿ ಈ ಒಂದು ಅಮೃತ್ ವಿಷನ್ ಮೇಕನ್ ಅವರು ಕೆಲಸ ಮಾಡ್ತಿರೋದ್ರಿಂದ ಈ ನಿಟ್ಟಿನಲ್ಲಿ ಈ ಚಾನಲ್ ಮುಖೇನ ನಾನು ಒಂದಷ್ಟು ನನ್ನ ಸಾಮಾಜಿಕ ಸಂದೇಶ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ, ಮತ್ತೊಬ್ಬರು ಹಂಚಿ. ಬಂಧುಗಳೇ, ನಾನು ಹೇಳೋ ವಿಷಯ ಏನಂದ್ರೆ, ಈಗಾಗಲೇ ಈ ಸೃಷ್ಟಿಯಲ್ಲಿ ಅದರಲ್ಲೂ ಮನುಕುಲ ಈಗಾಗಲೇ ಅನೇಕ ಸ್ವಾರ್ಥಗಳನ್ನು ತುಂಬಿಕೊಂಡು ಈಗೆಲ್ಲ ಇತ್ತೀಚೆಗಷ್ಟೇ ನಾವೆಲ್ಲ ನೋಡಿದ್ದೀವಿ. ಯುದ್ಧಗಳು, ದೇಶಗಳ ನಡುವೆ ಯುದ್ಧಗಳು ನಡೀತಾ ಇದೆ. ಅನೇಕ ಸಾವು ನೋವು, ಧರ್ಮದ ಜಗಳ, ಜಾತಿಯ ಜಗಳ, ಅಸಮಾನತೆ, ವರ್ಣಭೇದ ಇವೆಲ್ಲ ತುಂಬಿ ತುಳುಕ್ತಾ ಇದೆ ಭೂಮಿ ಮೇಲೆ. ಅಂದ್ರೆ ಇವೆಲ್ಲ ಅತಿ ಹೆಚ್ಚಾದ್ರೆ ಮನುಕುಲ ನಾಶ ಆಗುತ್ತೇನೋ, ಸ್ವಾರ್ಥ ಹೆಚ್ಚಾಗಿ ಎಲ್ಲವೂ ನನಗೆ ಬೇಕು, ಎಲ್ಲವನ್ನು ನಾವೇ ಆಳಬೇಕು, ಇಲ್ಲಿ ಯಾವುದೋ ಒಂದು ದೇಶದವರು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ದೇಶಗಳಿಗೆಲ್ಲ ನಾನೇ ದೊಡ್ಡವನಾಗ್ಬೇಕು ಅನ್ಸ್ಕೊಳಕ್ ಹೊರಡ್ತಾರೆ. ಇದೇ ಸ್ವಾರ್ಥ, ಮನುಷ್ಯನ ಸ್ವಾರ್ಥ ಗಣಗಳು. ಎಲ್ಲವೂ ನಂದೇ ಆಗ್ಬೇಕು, ಎಲ್ಲವೂ ನಂದೇ ಇರಬೇಕು, ಎಲ್ಲ ನಾನೇ ಅನ್ನೋ ಅಹಂನಿಂದ ಮನುಷ್ಯ ಇವತ್ತು ಸೃಷ್ಟಿಯಲ್ಲಿ ಮನುಕುಲ ಇದು ಹೆಚ್ಚಾದ್ರೆ ಈಗಾಗಲೇ ನಾವು ಅನೇಕ ಮಾರಕ ರೋಗಗಳನ್ನು ಕಂಡಿದ್ದೀವಿ. ಈ ಶತಮಾನದಲ್ಲೇ ನಾವು ಕೊರೋನಾ ಅಂತಕ್ಕಂಥ ಮಾರಕ ರೋಗ ಬಂದ್ರೂ ಸಹ ಮನುಷ್ಯ ಇವತ್ತು ಬುದ್ಧಿ ಕಲ್ತಿಲ್ಲ. ಯಾಕೆಂದ್ರೆ ಕೊರೋನಾ ಸಮಯದಲ್ಲಿ ಅವನೇ ರಕ್ಷಣೆ ಮಾಡ್ಕೊಂಡೇ ಹೊರತು ಬೇರೆ ಯಾರು ರಕ್ಷಣೆ ಮಾಡ್ಲಿಕ್ಕೆ ಆಗಿಲ್ಲ. ಅದೆಲ್ಲ ನಾವು ಕಂಡಿರ್ತಕ್ಕಂಥವ್ರು ಇವತ್ತು ನಾವು ಸ್ವಾರ್ಥ ಬಿಡ್ತಾ ಇಲ್ಲ ಮನುಕುಲದಲ್ಲಿ. ಅದ್ರ ಎತ್ತ ಸಾಗ್ತಿದೆ ನಮ್ಮ ಸಮಾಜ. ಹಾಗಾದ್ರೆ ಇದಕ್ಕೆ ಏನು ಒಂದು ಇದೇ ಇಲ್ವಾ ಅನ್ನೋದಾದ್ರೆ ಇಲ್ಲ, ಖಂಡಿತ ಇದೆ. ಅದನ್ನ ನಾವು ಅಳವಡಿಸ್ಕೊಳ್ತಾ ಇಲ್ಲ ಅಷ್ಟೇ. ಯಾಕೆಂದ್ರೆ ಈ ಒಂದು ಮನುಕುಲದಲ್ಲಿ ಅನೇಕ ದಾರ್ಶನಿಕರು, ಸಮಾಜ ಸುಧಾರಕರು ಅನೇಕ ಸಂದೇಶಗಳನ್ನು ಕೊಟ್ಟು ಮನುಕುಲ ಹೇಗೆ ನಡ್ಕೊಳ್ಬೇಕು, ಮನುಷ್ಯ ಹೇಗಿರ್ಬೇಕು, ಯಾಕೆ ಬದುಕಬೇಕು, ಸಹಬಾಳ್ವೆ ಅನ್ನೋದನ್ನು ಹೇಳಿ ಈಗಾಗಲೇ ಹೋಗಿದೆ. ನಮ್ಮ ದೇಶದಲ್ಲೂ ಅಷ್ಟೇ, ಬೇರೆ ಬೇರೆ ದೇಶಗಳು ಅನೇಕ ದಾರ್ಶನಿಕರು, ಸಮಾಜ ಸುಧಾರಕರು ಎಲ್ಲರೂ ಹೇಳಿದ್ದಾರೆ. ಆದ್ರೂ ನಾವು ಅದನ್ನ ಕೇವಲ ನೋಡ್ತೀವಿ ಹೊರತು ನಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ. ಅದೇ ಇವತ್ತು ಮನುಕುಲದ ವಿನಾಶದ ಅಂಚಿಗೆ ಹೋಗ್ತಾ ಇದೆಯೇನೋ. ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಪ್ರಕೃತಿ ನಾಶ ಆಗ್ತಾ ಇದೆ. ಒಂದ್ ಕಡೆ ಮನುಕುಲನು ನಾಶ ಆಗ್ತಾ ಇದೆ. ತನ್ನ ಸ್ವಾರ್ಥಕ್ಕೆ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದಾನೆ ಮತ್ತು ತಾನು ನಾಶದತ್ತ ಸಾಕ್ತಾ ಇದ್ದಾನೆ. ಇದಕ್ಕೆ ಏನು ಪರಿಹಾರ ಅಂದ್ರೆ ಏನಿಲ್ಲ. ಅನೇಕ ನಮ್ಮ ದಾರ್ಶನಿಕರು, ಸಮಾಜ ಸುಧಾರಕರು ಹೇಳಿದನ್ನು ನಮ್ಮ ಮನುಕುಲ ಅಳವಡಿಸ್ಕೊಂಡ್ಬಿಟ್ರೆ ಸಾಕು. ನಮ್ಮ ಮನುಕುಲ ಸಹಬಾಳ್ವೆಯಿಂದ ಬದುಕುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಭಾರತದಲ್ಲಿ, ನಮ್ಮ ಭರತಖಂಡದಲ್ಲಿ, ಭಾರತ ಆಗಕ್ಕೆ ಮುಂಚೆ ಭರತಖಂಡದಲ್ಲಿ ಅನೇಕ ದಾರ್ಶನಿಕರು, ಸಮಾಜ ಸುಧಾರಕರು ಅವ್ರದೇ ಶೈಲಿನಲ್ಲಿ ಮನುಕುಲಕ್ಕೆ ಒಳ್ಳೊಳ್ಳೆ ಸಂದೇಶಗಳು ಕೊಟ್ಟಿದ್ದಾರೆ. ಇದ್ರೊಳಗೆ ಮೊದಲನೇದಾಗಿ ನಮ್ದು ಅದಕ್ಕೆ ಮುಂಚೆ ಏನಾಗಿತ್ತು ಈ ಸೃಷ್ಟಿಯಲ್ಲಿ ಇವತ್ತು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಮೊದಲು ನಾವೆಲ್ಲ ಮಂಗನ ಜಾತಿಗೆ ಸೇರಿದ ಒಂದು ಮನುಷ್ಯ ಪ್ರಾಣಿ. ನಾವು ಪ್ರಾಣಿಗಳೇ. ನಮ್ಮ ಜೊತೆ ಕೋಟ್ಯಾಂತರ ಜಲಚರಗಳಿದ್ದಾವೆ, ಸೃಷ್ಟಿಯಲ್ಲಿ ಅನೇಕ ಜೀವರಾಶಿಗಳಿದ್ದಾವೆ. ಅದರೊಳಗೆ ನಾವು ಒಬ್ರು. ಆದ್ರೆ ಈ ಮಾನವ ಅಂತಕ್ಕಂಥ ಒಂದು ಪ್ರಾಣಿ ವಿಕಸನ ಹೊಂದಿತ್ತು. ಅಂದ್ರೆ ಮೊದಲು ವಿಕಸನ ಹೊಂದುವುದಕ್ಕೆ ಮುಂಚೆ ಮಾನವ ಆತನಿಗೆ ಸ್ವಂತ ಬುದ್ಧಿ ಇರಲಿಲ್ಲ.
ಸ್ವಂತ ಬುದ್ಧಿ ಇರ್ಲಿಲ್ಲ, ನಾಗರಿಕತೆಯನ್ನು ಕಂಡುಕೊಂಡಿರ್ಲಿಲ್ಲ. ಅದಕ್ಕೆ ಮುಂಚೆ ಆಗಿದ್ದ, ಈಗ ಹೇಗೆ ಪ್ರಾಣಿಗಳು ಕಾಡಿನಲ್ಲಿ ವಾಸ ಮಾಡ್ತಾವ ಅದೇ ರೀತಿ ಎಲ್ಲಿ ಅವನಿಗೆ ಮಳೆ ಗಾಳಿ ಬಿಸಿಲು ರಕ್ಷಣೆ ಮಾಡ್ಕೊಳ್ತಕ್ಕಂತ ಒಂದು ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಕೈಗೆ ಸಿಕ್ಕಿದ್ದ ಗೆಡ್ಡೆ ಗೆಣಸು ಸೊಪ್ಪು ಸೆದೆ ತಿನ್ಕೊಂಡು ಬದುಕ್ತಾ ಇದ್ದ. ನಂತರ ಮನುಷ್ಯನ ಮಿದುಳು ವಿಕಸನ ಹೊಂತ ಬಂತು. ಈ ಪ್ರಾಣಿದು, ಮಾನವನ ಪ್ರಾಣಿದ ವಿಕಸನ ಹೊಂದುತ್ತಾ ಆತ ಏನು ಮಾಡ್ದ, ತಾನೇ ಗುಹೆ ಬಿಟ್ಟು ನಾನೇ ಒಂದು ಮನೆ ನಿರ್ಮಾಣ ಮಾಡ್ಕೊಳಕ್ ಪ್ರಾರಂಭ ಮಾಡ್ದ. ನಂತರ ಬೆಂಕಿ ಉತ್ಪಾದನೆ ಮಾಡ್ಕೊಂಡ. ನಂತರ ಹಸಿ ಪದಾರ್ಥಗಳನ್ನ ತಿಂತಾ ಇದ್ನಲ್ಲ, ನಂತರ ಅದನ್ನ ಬೇಯಿಸಿ ತಿಂದ್ರೆ ಚೆನ್ನಾಗಿರುತ್ತಲ್ವಾ ಅನ್ನೋದನ್ನು ಕಂಡುಕೊಂಡ. ನಂತರ ಸಿಕ್ಕಿದ್ದೆ ತಿನ್ನೋದ್ ಬಿಟ್ಟು ನಾನೇ ಬೆಳೆ ಯಾಕೆ ಬೆಳ್ಕೋಬಾರ್ದು ಅಂತಾನು ಕಂಡುಕೊಂಡ. ಅಲ್ಲಿಂದ ಆಚೆಗೆ ನಾಗರಿಕತೆ ಬೆಳೀತು. ಆ ನಾಗರಿಕತೆ, ಮೊಟ್ಟ ಮೊದಲ ನಾಗರಿಕತೆ ನಮ್ಮ ಭಾರತದ್ದು ಸಿಂಧು ಬಯಲಿನ ನಾಗರಿಕತೆ. ನೀವೆಲ್ಲ ಓದಿರ್ತಕ್ಕಂಥ ವಿದ್ಯಾವಂತರಿಗೆ ಎಲ್ಲವೂ ಗೊತ್ತಿರುತ್ತೆ. ಪ್ರಪಂಚದಲ್ಲಿ ಉತ್ಕಲನ ಆಗಿರೋ ಹಾಗೆ ಅನೇಕ ನಾಗರಿಕತೆಗಳಿದ್ದಾವೆ. ಗ್ರೀಕ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಮತ್ತು ನಮ್ಮ ಸಿಂಧು ಬಯಲಿನ ನಾಗರಿಕತೆ, ಚೀನಾ, ಹೀಗೆ ನಾಗರಿಕತೆಗಳು ಎಲ್ಲಿಂದ ಪ್ರಾರಂಭ ಆಗುವ ಅನ್ನೋದು ಈಗಾಗಲೇ ಉತ್ಕಲನ ಹೊಂದಿದ್ದೇವೆ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದ ನಾಗರಿಕತೆ ನಮ್ಮ ಭಾರತದ್ದು ಮೊಟ್ಟ ಮೊದಲ ನಾಗರಿಕತೆ ಸಿಂಧು ಬಯಲಿನ ನಾಗರಿಕತೆ. ಇವತ್ತಾಗ್ಲೇ ಅದು ಉತ್ಖನನ ಈಗಲೂ ನಡೀತಾನೆ ಇದೆ. ಆ ಉತ್ಖನನದಲ್ಲಿ ಮೊದಲು ನಾವೇನ್ ತಿಳ್ಕೊಂಡಿದ್ದೋ, ನಾಗರಿಕತೆ ಹೊಂದಿದ್ದು ಮೊದಲು ನಾವು ಮನುಷ್ಯರು ಮನೆಗಳು ಕಟ್ಕೊಳ್ಳೋದು ಮತ್ತು ಹೇಗೆ ಸಹಬಾಳ್ವೆಯಿಂದ ಬದುಕ್ತಾ ಇದ್ದೀವಿ ಸಿಂಧು ಬಯಲಿನ ನಾಗರಿಕತೆಯಲ್ಲಿ. ಇವತ್ತು ಹರಪ್ಪ ಮತ್ತು ಮೆಹೆಂಜೋದಾರೋ, ಅದು ಇವತ್ತು ಒಂದು ಮೆಹೆಂಜೋದಾರೋ ಒಂದು ಇದು ಪಾಕಿಸ್ತಾನಕ್ಕೆ ಸೇರ್ಕೊಂಡಾಗಿದೆ ಡಿವೈಡ್ ಇರೋದ್ರಿಂದ ಇವತ್ತು ಉತ್ಕಲನ ನಡೀತಾನೆ ಇದೆ. ಅದು ಅಲ್ಲಿ ಹೋದ್ ನೋಡಿದ್ರೆ ಇವತ್ತು ಇಂಜಿನಿಯರ್ಸು ತಲೆಬಾಗ್ಬೇಕು. ಯಾಕಂದ್ರೆ ಈಗ ಅದು ಮೊದಲು 3,000-4,000 ವರ್ಷ ಅಂತ ಹೇಳಿತ್ತು. ಈಗ ಇತ್ತೀಚಿನ ಉತ್ಖನನಗಳು ಹೇಳ್ತಾ ಅದು 7,000 ಹಿಂದೆನೆ ಸಿಂಧು ಬಯಲಿನ ನಾಗರಿಕತೆ ಇತ್ತು. ಅದು ಗ್ರೀಕ್ ನಾಗರಿಕತೆಯ ಜೊತೆಯಲ್ಲಿ ಸಂಪರ್ಕ ಹೊಂದಿತ್ತು. ಅಂದ್ರೆ ವಸ್ತು ವಿನಿಮಯ ಮಾಡ್ಕೊಳ್ತಾ ಇದ್ರು. ಅಲ್ಲಿ ಹಣ ಇರ್ಲಿಲ್ಲ, ಹಣ ಅನ್ನೋದಿರ್ಲಿಲ್ಲ, ಮತ್ತು ಬಂದಿಖಾನೆನೇ ಇರ್ಲಿಲ್ಲ ಉತ್ಖನನದಲ್ಲಿ. ಇವತ್ತು ಗೊತ್ತಾಗಿದೆ, ಎಲ್ಲಿ ಬಂದಿಖಾನೆ ಜೈಲ್ಗಳಿಲ್ವೋ ಅಲ್ಲಿ ಅವತ್ತು ಅಪರಾಧಗಳು ನಡೀತಾ ಇರ್ಲಿಲ್ಲ ಅನ್ನೋದೇ ಅರ್ಥ. ಮತ್ತು ಅಲ್ಲಿನ ಶೌಚಾಲಯ ವ್ಯವಸ್ಥೆ 7,000 ವರ್ಷ ಹಿಂದೆನೆ ನಾವು ಶೌಚಾಲಯ ವ್ಯವಸ್ಥೆ ಹೊಂದ್ಕೊಂಡಿದ್ದು. ಮತ್ತು ವಸ್ತು ಸಂಗ್ರಹ ಮಾಡ್ಲಿಕ್ಕೆ ಹಟ್ಟ ಅಂತ ಇನ್ನೇನು ಬಳಸ್ತೀವ ಅದು, ಮತ್ತು ಸ್ನಾನ ಗೃಹ, ಒಳಚರಂಡಿ ವ್ಯವಸ್ಥೆ 7,000 ವರ್ಷ ಹಿಂದೆನೆ ನಾವು ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಕಾಣಬಹುದು. ಇವತ್ತು ಅಷ್ಟೇ ಅದನ್ನ ಇವತ್ತೆಲ್ಲ ಇದನ್ನ ಇಂಜಿನಿಯರ್ಸ್ಗಳು ಬಳಸ್ಕೊಳ್ಬೇಕು. ಅಷ್ಟು ಉನ್ನತ ಮಟ್ಟದಲ್ಲಿ ನಾವು ನಾಗರಿಕತೆ ಹೊಂದಿದ್ದು. ಅಂತ ನಾಗರಿಕತೆ ಹೊಂದಿದ ರಾಷ್ಟ್ರದಲ್ಲಿ ಅಲ್ಲಿ ಜಾತಿಗಳಿರ್ಲಿಲ್ಲ ಸಿಂಧು ಬಯಲಲ್ಲಿ. ಅದೇ ಆ ಸಿಂಧುನೇ ಹೋಗಿ ಹಿಂದೂ ಆಗಿದ್ದು ಇವತ್ತಷ್ಟೇ. ಆ ಸಿಂಧು ಬಯಲಿನಲ್ಲಿ ಯಾರು ವಾಸ ಮಾಡ್ತಿದ್ವು, ನಾವೆಲ್ಲ ಆಫ್ರಿಕಾ ಮೂಲದಿಂದ, ಆಫ್ರಿಕಾ ಖಂಡ ಮತ್ತು ಮೊದಲು ಜೊತೆಯಾಗಿತ್ತು. ನಂತರ ನಿಧಾನಕ್ಕದು ನೀರಿನಲ್ಲಿ ದೂರ ಆಯ್ತು ಅನ್ನೋದು ನೀವೆಲ್ಲ ವೈಜ್ಞಾನಿಕವಾಗಿ ತಿಳ್ಕೊಂಡಿದ್ದೀರಾ. ಅಲ್ಲಿಂದ ಬಂದಂತ ನಾವುಗಳು ಅಲ್ಲಿ ನಾಗರಿಕತೆ ಕಟ್ಟಿಕೊಂಡು ಮನುಷ್ಯ ಬುದ್ಧಿವಂತನಾಗಿ ಬೆಳೆ ಬೆಳ್ಕೊಂಡು ಪಕ್ಕದ ನಾಗರಿಕತೆ, ಗ್ರೀಕ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ ಜೊತೆ ಸಂಪರ್ಕ ಹೊಂದಿ ಇವಾಗ ನಾವಿಲ್ಲಿ ಬೆಳೆದಿದ್ದ